ಪ್ರೈಸ್ ದಿ ಲಾರ್ಡ್. ಇಂದು ಮುಂಜಾನೆ ವೇಳೆಯಲ್ಲಿ ಈ ಒಂದು ಅನುದಿನದ ದೇವರ ವಾಕ್ಯದ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಈ ಒಂದು ವಾಕ್ಯವನ್ನು ಓದೋಕೆ ಒಂದು ಕಾರಣ ಉಂಟು. ಏನಂತಂದ್ರೆ, ಸತ್ಯವನ್ನು ಅರಿಯುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅಂತ ದೇವರ ವಾಕ್ಯ ಹೇಳುತ್ತೆ. ಈ ಒಂದು ದೇವರ ವಾಕ್ಯವು ಸತ್ಯವಾಗಿದೆ. ಈ ಒಂದು ವಾಕ್ಯವನ್ನು ಓದುವುದರ ಮೂಲಕ ನಮ್ಮ ಜೀವನದಲ್ಲಿ ಒಂದು ಬಿಡುಗಡೆ ಕಾಣಲು ದೇವರು ಶಕ್ತನಾಗಿದ್ದಾನೆ. ಆತನು ಬಿಡುಗಡೆ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಸತ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡಿ ನಾವು ಈ ದಿನವನ್ನು ನಾವು ಪ್ರಾರಂಭಿಸುವಾಗ ದೇವರು ನಮ್ಮ ಜೊತೆಯಲ್ಲಿದ್ದು ನಮ್ಮ ಎಲ್ಲಾ ಕಾರ್ಯಗಳನ್ನು ಆತ ನಮ್ಮನ್ನು ಕರಬಿಡಿದು ನಡೆಸುವ ಆತನಾಗಿದ್ದಾನೆ. ಈ ಒಂದು ದಿನಕ್ಕೋಸ್ಕರ ದೇವರಿಗೆ ಸ್ತೋತ್ರ ಮಾಡುತ್ತಾ ಈ ಒಂದು ವಾಕ್ಯನ ಓದಿಕೊಳ್ಳೋಣ. 1 ಕೊರಿಂಥ ಬರೆದ ಪತ್ರಿಕೆ ಅದರ 16ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೂ. ದೇವ ಜನರಿಗೋಸ್ಕರ ಹಣ ವಸೂಲಿ ಮಾಡುವುದು ಕುರಿತು ನಾನು ಹೇಳುವುದೇನೆಂದರೆ, ಗಲಾತ್ಯದ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡಿರಿ. ನಾನು ಬಂದಾಗ ಹಣ ವಸೂಲಿ ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೇ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿಟ್ಟುಕೊಂಡಿರಬೇಕು. ನಾನು ಬಂದ ಮೇಲೆ ನೀವು ಯಾರನ್ನು ಯೋಗ್ಯರೆಂದು ಯೋಚಿಸುವಿರೋ ಅವರನ್ನು ಯೆರೂಸಲೇಮಿಗೆ ನಿಮ್ಮ ಉಪಕಾರ ದ್ರವ್ಯವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಪತ್ರಗಳನ್ನು ಕೊಟ್ಟು ಕಳುಹಿಸುವೆನು. ನಾನು ಸಹ ಹೋಗುವುದು ಯುಕ್ತವಾಗಿ ತೋರಿದರೆ ಅವರನ್ನು ನನ್ನ ಜೊತೆಯಲ್ಲಿ ಬರಬಹುದು. ನಾನು ಹಾದು ಹೋಗಬೇಕೆಂದಿರುವ ಮೆಕೆದೋನ್ಯ ಸೀಮೆಯನ್ನು ದಾಟಿದ ಮೇಲೆ ನಿಮ್ಮ ಬಳಿಗೆ ಬಂದು ನಿಮ್ಮ ಬಳಿಯಲ್ಲಿ ಇಳುಕೊಳ್ಳುವೆನು. ಆಮೇನ್. ಈ ಒಂದು ವಾಕ್ಯವನ್ನು ಧ್ಯಾನಿಸುತ್ತಾ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಿಶುದ್ಧನು, ನೀತಿ ಸ್ವರೂಪನು, ತಂದೆಯಾದ ದೇವರ ರಾಜ, ಈ ಒಂದು ಬೆಳಗ್ಗೆ ಸಮಯಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತೇನೆ ಸಪ್ಪ. ಈ ಒಂದು ಬೆಳಗ್ಗೆ ಸಮಯದಲ್ಲಿ ರಾಜ ಕರ್ತೇನೆ ಅಪ್ಪ, ನಾವು ವಾಕ್ಯವನ್ನು ಓದುವಂತೆ ರಾಜ ಕೊಡ್ತೇನೆ ಅಪ್ಪ. ನೀವು ಕೊಟ್ಟ ಒಂದು ಸಮಯಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತೇನೆ ಅಪ್ಪ. ಎಷ್ಟೋ ಜನ ಕರ್ತನೆ ಬೆಳೆಯಲಿ ಕರ್ತನೆ ಸತ್ಯವೇದವು ಇಲ್ಲದೆ ಕರ್ತನೆ ರಾಜ ಅಪ್ಪ ಕರ್ತನೆ ಅದ್ರ ಓದಲು ಆಸಕ್ತಿ ಇದ್ದರೂ ಕರ್ತನೆ ರಾಜ ಅವರಿಗೆ ಆಗದೆ ಕರ್ತನೆ ಇರೋ ಜನರಿದ್ದಾರೆ ಕರ್ತನೆ ಸಪ್ಪ. ನಮಗಾದರೂ ಕರ್ತನೆ ಅಪ್ಪ ಕರ್ತನೆಯಪ್ಪ ನೀನು ಆರಿಸಿಕೊಂಡ್ರು ರಾಜ ಕರ್ತನೆ, ಸತ್ಯವನ್ನು ಕರದಲ್ಲಿ ಕೊಟ್ಟರು ರಾಜ, ಟೆಕ್ನಾಲಜಿ ಕೊಟ್ಟರು ರಾಜ ಕರ್ತನೆ ಸಪ್ಪ. ಅಪ್ಪ ಓದುವಂತೆ ರಾಜ ನಮಗೆ ಸಮಯವನ್ನು ಕೊಟ್ಟಿದ್ದಾರೆ, ನೀನು ಸ್ತೋತ್ರ ಮಾಡ್ತೇನೆ ಸಪ್ಪ. ಈ ಒಂದು ದಿನದಲ್ಲಿ ರಾಜ ಕರ್ತನೆ ಓದಿದ ವಾಕ್ಯದ ಪ್ರಕಾರ ಕರ್ತನೆ ರಾಜ ಅಪ್ಪ ನಮ್ಮನ್ನ ನಾವು ಒಪ್ಪಿಸಿಕೊಡ್ತೇವೆ ರಾಜ ಕರ್ತನೆ ಅಪ್ಪ ಕರ್ತನೆಯಪ್ಪ. ನಮ್ಮನ್ನು ಬಲಪಡಿಸು ರಾಜ. ಈ ಒಂದು ದಿನದಲ್ಲಿ ರಾಜ್ಯ ಕರ್ತನೆ ಸಪ್ಪ ಒಂದು ಕೆಲಸಕ್ಕೋಸ್ಕರ ಕರ್ತನೆ ಹುಡುಕ್ತಿರುವ ಕರ್ತನೆ ಒಬ್ಬೊಬ್ಬರನ್ನು ಕರ್ತನೆಯಪ್ಪ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ರಾಜ ಅಪ್ಪ. ಎಷ್ಟೋ ಜನಕ್ಕೆ ರಾಜ್ಯ ಕರ್ತನೆ ಅಪ್ಪ ಕೆಲಸವಿಲ್ಲದೆ ಕರ್ತನೆ ರಾಜ ಅಪ್ಪ ಕರ್ತನೆಯಪ್ಪ ರಾಜ ದಿನದ ಕರ್ತನೆಯಪ್ಪ ರಾಜ ಆಹಾರಕ್ಕಾಗಿ ಕರ್ತನೆ ದಿನದ ಕರ್ತನೆಯಪ್ಪ ರಾಜ ಕರ್ತನೆಯಪ್ಪ ಅವ್ರ ಕುಟುಂಬದ ನಡೆಸೋದಕ್ಕೋಸ್ಕರವಾಗಿ ರಾಜ ಎಷ್ಟೋ ಜನ ಕಷ್ಟ ಪಡ್ತಿದ್ರೆ ಸಪ್ಪ ಅಪ್ಪ. ಒಬ್ಬೊಬ್ಬರನ್ನು ಕರ್ತನೆಯಪ್ಪ ರಾಜ ನೀನು ನೋಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ ಅಪ್ಪ ಕರ್ತನೆ. ಅದ್ಭುತ ದಾಯಕನು ರಾಜ್ಯ ಕರ್ತನೆ ಸಪ್ಪ, ಆಲೋಚನಾ ಕರ್ತನು ರಾಜ್ಯ ಕರ್ತನೆ ಸಪ್ಪ. ಈ ಒಂದು ಕೆಲಸವಿಲ್ಲದೆ ಕರ್ತನೆಪ್ಪ ಬಳಲುತ್ತಿರುವ ಕರ್ತನೆ ಒಂದೊಂದು ಕರ್ತನೆಪ್ಪ ವ್ಯಕ್ತಿಗಳನ್ನು ಕರ್ತನೆಪ್ಪ ರಾಜ ಆತ್ಮಗಳನ್ನು ಕರ್ತನೆ ರಾಜ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ಕರ್ತನೆ ಅಪ್ಪ. ನೀವು ಅವ್ರಿಗೆ ಕರ್ತನೆ ತಕ್ಕ ಕೆಲಸವನ್ನು ರಾಜ ಈ ದಿನದಲ್ಲಿ ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ. ನಾವು ವಿಶ್ವಾಸದಿಂದ ಪ್ರಾರ್ಥಿಸ್ತೇವೆ ರಾಜ್ಯ ಕರ್ತನೆ, ಒಂದು ಅದ್ಭುತಗಳನ್ನ ಕಾಣುವಂತೆ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಸಪ್ಪ ಅಪ್ಪ ಕರ್ತನೆ. ನಿಮಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ರಾಜ್ಯ ಕರ್ತನೆ ನೀನು ಉಪಯೋಗಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಸಪ್ಪ. ಹಾಗೆ ಮಾಡಿಕಾಯಿ ಸ್ತೋತ್ರ ಮಾಡ್ತೇನೆ. ಯಾರ್ಯಾರು ಕರ್ತನೆಯಪ್ಪ ರಾಜ ನಿಮ್ಮಲ್ಲಿ ವಿಶ್ವಾಸದಿಂದ ಪ್ರಾರ್ಥಿಸ್ತಾರೋ ಅವ್ರಲ್ಲಿ ಅದ್ಭುತಗಳನ್ನು ನಡೆಸೋ ದೇವ್ರು ನಿನ್ನಾಗಿದೆ ರಾಜ್ಯ ಕರ್ತನೆ ಸಪ್ಪ. ನಿಮ್ಮ ವಾಕ್ಯ ಹೇಳ್ತಲ್ಲ ರಾಜ್ಯ ಕರ್ತನೆ, ಸಾಸುವೆ ಕಾಳಷ್ಟು ನಂಬಿಕೆ ಇದ್ರು ಸಾಕು, ನೀವು ಒಂದು ಬೆಟ್ಟವನ್ನು ಕಿತ್ತುಕೊಂಡು ಇಲ್ಲಿಂದ ಹೋಗಿ ಕರ್ತನೆ ಸಮುದ್ರದಲ್ಲಿ ಬೀಳು ಅಂತ ಹೇಳೋ ಅದು ಬೀಳುತ್ತೆ ಅಂತ ಹೇಳಿ ದೇವ್ರ ರಾಜ್ಯ ಕರ್ತನೆ ಸಪ್ಪ ಅಪ್ಪ. ನಾವು ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತೇವೆ. ಯಾರ್ಯಾರು ಕೆಲಸಗಳನ್ನ ಕಳೆದುಕೊಂಡಿದ್ದಾರೆ ಕರ್ತನೆ ರಾಜ ಈ ದಿನದಲ್ಲಿ ಕರ್ತನೆ ಒಂದು ಕೆಲಸ, ಹೊಸ ಕೆಲಸ ರಾಜ ಕರ್ತನೆ ತಕ್ಕ ಕೆಲಸಗಳನ್ನು ಕರ್ತನೆ ರಾಜ ನೀನು ದಯಪಾಲಿಸುವಂತ ನಾವು ವಿಶ್ವಾಸದೇವ ರಾಜ್ಯ ಕರ್ತನೆ ಸಪ್ಪ. ಹಾಗೆ ಮಾಡಿಕಾಯಿ ಸ್ತೋತ್ರ ಮಾಡ್ತೇನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಜೀವಳ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.